ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೂತನ ಸಚಿವ ಸಂಪುಟ ಸೇರಲು ಶಾಸಕರಿಂದ ಕಸರತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ರೋಣ ಶಾಸಕ ಜಿಎಸ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. 4 ಬಾರಿ ಗೆದ್ದಿದ್ದೇನೆ, ಸಚಿವ ಸ್ಥಾನಕ್ಕೆ ನಾನು ಅರ್ಹನಿದ್ದೇನೆ. ಹೈಕಮಾಂಡ್ಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ರು. ಆದ್ರೆ ಸಿದ್ದರಾಮಯ್ಯರಂತೆ ಸದ್ಯ ಇರೋ ಸಚಿವರು ತ್ಯಾಗ ಮಾಡಬೇಕು. ಗ್ಯಾರಂಟಿ ನ್ಯೂಸ್ಗೆ ರೋಣ ಶಾಸಕ ಜಿಎಸ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು 4 ಬಾರಿ ಗೆದ್ದಿದ್ದೇನೆ, ಸಚಿವ ಸ್ಥಾನಕ್ಕೆ ನಾನು ಅರ್ಹನಿದ್ದೇನೆ. ಹೈಕಮಾಂಡ್ಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿದ್ರು. ಆದ್ರೆ ಸಿದ್ದರಾಮಯ್ಯರಂತೆ ಸದ್ಯ ಇರೋ ಸಚಿವರು ತ್ಯಾಗ ಮಾಡಬೇಕಾ? ಹಾಗಾದ್ರೆ ಹಿರಿಯ ಸಚಿವರು ಹಿಂದೆ ಸರಿದು ಅರ್ಹರಿಗೆ ಅವಕಾಶವನ್ನ ಕೊಡ್ಲಿ. ಇನ್ನು 45 ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸವನ್ನ ಮಾಡಿದ್ದೇನೆ. 45 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದೇನೆ. ನನ್ನನ್ನು ಹಿರಿತನ ಮತ್ತು ಪಕ್ಷ ನಿಷ್ಠೆಯನ್ನ ನೋಡಿ ನನಗೆ ಅವಕಾಶ ಕಲ್ಪಿಸಬೇಕು. ಸಚಿವ ಸ್ಥಾನ ಕೇಳಿದ ರೋಣ ಶಾಸಕ ಜಿಎಸ್ ಪಾಟೀಲ್. ರಾಜೀನಾಮೆ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಕಾಲ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರೋದಕ್ಕೆ ಸಾಕಷ್ಟು ಶಾಸಕರು ಪೈಪೋಟಿ ನಡೆಸ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ರೋಣ ತಾಲೂಕಿನ ಶಾಸಕರಂತ ಜಿಎಸ್ ಪಾಟೀಲ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ 4 ಬಾರಿ ಗೆದ್ದಂಥ ಶಾಸಕರು ನಮಗೂ ಕೂಡ ಒಂದು ಅವಕಾಶವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಅವರು ಬೇಡಿಕೆ ನೀಡ್ತಿದ್ದಾರೆ. ಸರ್, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಹಿರಿಯರಿಗೆ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದರೆ ನೀವು ಕೂಡ 4 ಬಾರಿ ಗೆದ್ದಿದ್ದೀರಿ, ನೀವು ಕೂಡ ಹಿರಿಯರಿದ್ದೀರಿ. ಹಿರಿಯರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಹಿಂದೆ, ಅವ್ರನ್ನ ತೆಗೆದು ನಿಮಗೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆ ಇಡ್ತೀರಾ? ಮತ್ತು ನಿಮಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಸೇರುವಂಥ ವಿಶ್ವಾಸ ಇದೆಯಾ? ಈಗಾಗಲೇ ಮೊದಲೇದಾಗಿ ಒಬ್ಬ ರಾಜಕೀಯ ಮೌಲ್ಯಗಳನ್ನು ಎತ್ತಿಡದಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಭಾಳ ಹೃದಯ ತುಂಬಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥ ಪರಿಸ್ಥಿತಿಯಲ್ಲಿ ಏನು ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಏನು ಹೂವೆ ಮಾಡಿದ್ದು, ಬಹುಶಃ ರಾಜ್ಯದಲ್ಲಿ ಈ ಅಧಿಕಾರ ಬದಲಾವಣೆ ಸ್ಮೂತಾಗಿ ನಡೆಯಲ್ಲ, ಒಂದು ಹೊಸ ತಿರುವನ್ನು ಪಡಿತೈತೆ ಅನ್ನೋ ವಿಚಾರವನ್ನು ಎಲ್ಲರೂ ಹೂವೆ ಮಾಡಿದ್ರು. ಆದರೆ ಅದನ್ನು ಎಲ್ಲ ಮೀರಿ ಒಂದು ಪಕ್ಷದ ಘನತೆ, ಗೌರವ, ಒಬ್ಬ ರಾಜಕಾರಣಿ ಮತ್ತು ಪಕ್ಷದ ಮೌಲ್ಯಗಳು ಯಾವ ರೀತಿಯಾಗಿರಬೇಕು ಅನ್ನೋ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಯಾರು ಈ ಪಕ್ಷದ ಸಂಬಂಧ ಭಾಳಷ್ಟು ಹೋರಾಟವನ್ನು ಮಾಡಿದವರು, ಪಕ್ಷ ಅಧಿಕಾರಕ್ಕೆ ಬರಬೇಕು, ತಂದೆ ತೀರ್ತೀನಿ ಅನ್ನೋ ವಿಚಾರದಲ್ಲಿ ಅವರು ಹೋರಾಟ ಮಾಡಿದವ್ರಿಗೆ ಇವತ್ತು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ನಾನು ಒಬ್ಬ ಸೀನಿಯರ್ ಕಾಂಗ್ರೆಸ್ ಮ್ಯಾನ್, ಕಳೆದ 43 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಜೊತೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅನೇಕ ಪಕ್ಷ ಕೊಟ್ಟಂಥ ಅನೇಕ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದೇನೆ. ಆದಾಗ್ಯೂ ಕೂಡ ನಾನು ಏನು 1989ನೇ ಇಸ್ವಿಲಿಂದ ಇಲ್ಲಿವರೆಗೆ ಆದಂಥ ಚುನಾವಣೆಗಳನ್ನು ಸಂಪೂರ್ಣವಾಗಿ ನಾನೇ ಸ್ಪರ್ಧೆ ಮಾಡಿದ್ದೇನೆ, 4 ಬಾರಿ ಗೆದ್ದಿದ್ದೇನೆ. ಮತ್ತು ನಂದು ವಿಶೇಷತೆ ಏನಿತ್ತಂದ್ರೆ, ಈ 8 ಬಾರಿ ನಾನೇನು ಚುನಾವಣೆಗೆ ನಿಂತೆ ಯಾರೂ 2ನೇ ಅಪ್ಲಿಕೇಶನ್ ಕಾಂಗ್ರೆಸ್ ಪಕ್ಷದಲ್ಲಿ ಹಾಕಿದ್ದಿಲ್ಲ. ನನ್ನ ಸಿಂಗಲ್ ಅಪ್ಲಿಕೇಶನ್ ಮೇಲೆ ನಾನು ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಆಶೀರ್ವಾದದಿಂದ ಅವರ ನನ್ನ ಜೊತೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ ಮತ್ತು ಎಲ್ಲ ಸಮುದಾಯದವ್ರನ್ನೂ ಕೂಡ ನಾನು ಒಂದೇ ರೀತಿ ಕಾಣುವಂಥ ಒಂದು ವ್ಯವಸ್ಥೆ ನೋಡಿ ನನಗೆ ಭಾಳ ಗೌರವದಿಂದ ನಡ್ಕೊಂಡು ಬಂದಿದ್ದಾರೆ. ಇವತ್ತು ಬಹುತೇಕ ಇದು ಜಿಎಸ್ ಪಾಟೀಲಿಂದ ಆಶೆ ಒಂದು ಕಡೆ ಇರ್ಬೋದು, ಆದರೆ ಹೆಚ್ಚಾಗಿ ನಮ್ಮ ಭಾಗದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ, ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ಜನತೆ
ಒಮ್ಮೆಯಾದರೂ ಜಿ ಎಸ್ ಪಾಟೀಲ್ ಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅನ್ನುವ ಹಂಬಲ ಭಾಳಷ್ಟಿದೆ. ಇದಿಷ್ಟು ರೋಣ ಶಾಸಕರಾಗಿರುವಂಥ ಜಿ ಎಸ್ ಪಾಟೀಲ್ ಅವರ ಮಾತು. ಏನು ಹಿರಿಯರಿದ್ದಾರೆ ಸಚಿವರು, ಮತ್ತು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ನಮಗೊಂದಿಷ್ಟು ಅವಕಾಶವನ್ನು ಮಾಡಿಕೊಡಿ, ನಾವು ಕೂಡ ಹೈಕಮಾಂಡ್ ನಾಯಕರ ಬಳಿ ಭೇಟಿ ಮಾಡಿ ಈ ವಿಚಾರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.